ನಮಸ್ಕಾರ, ಗುಡ್ ಮಾರ್ನಿಂಗ್. ನಿಮ್ಮ ಜೊತೆ ನಾನು ಹರೀಶ್ ನಾಗರಾಜು. ಮುಖ್ಯಮಂತ್ರಿಗಳು ಕಾರ್ಯಕ್ರಮಕ್ಕೆ ಬರ್ತಾರೆ ಅಂತ ಕಾಲೇಜ್ ಕಾಂಪೌಂಡ್ ನ ಧ್ವಂಸ ಮಾಡಿದ್ರು. ಇದು ನಡೆದಿರೋದು ಮಂಡ್ಯದಲ್ಲಿ. ಬರ್ತಾ ಇದೆ ಬ್ರೇಕಿಂಗ್ ನ್ಯೂಸ್. ಮಂಡ್ಯ ಸಿಟಿ ವಿಶ್ವವಿದ್ಯಾಲಯ ಆವರಣದ ಕಾಂಪೌಂಡ್ ಧ್ವಂಸ ಆಯಿತು. ಯಾಕೆ ಅಂದ್ರೆ ಮುಖ್ಯಮಂತ್ರಿಗಳು ಎಂಟ್ರಿ ಕೊಡ್ತಾರಲ್ಲಿ ಅಂತ. ಏನಾಯ್ತು ನೋಡೋಣ. ಬ್ರೇಕಿಂಗ್ ನ್ಯೂಸ್. ದುಡ್ಡು ಎಲ್ಲಿ ಖರ್ಚು ಮಾಡಬೇಕು ಅಲ್ಲಿ ಖರ್ಚು ಮಾಡ್ತಿಲ್ಲ, ದುಡ್ಡು ಎಲ್ಲಿ ಕೊಡಬೇಕು ಅಲ್ಲಿ ಕೊಡ್ತಿಲ್ಲ, ಎಲ್ಲಿ ಅಭಿವೃದ್ಧಿ ಆಗ್ಬೇಕಲ್ಲಿ ನೋಡಬೇಕು. ಮುಖ್ಯಮಂತ್ರಿಗಳು ಬರ್ತಾರೆ ಅಂತ ಚೆನ್ನಾಗಿರೋ ಕಾಂಪೌಂಡ್ನೇ ಹೊಡೆದು ಧ್ವಂಸ ಮಾಡಿಬಿಟ್ರೆ ಅಂದ್ರೆ ಅವ್ರ ಎಂಟ್ರಿಗೆ ಅಧಿಕಾರಿಗಳು ಮಾಡಿರೋ ಕೆಲಸ ಇದು. ಪದೇ ಪದೇ ಕಾಲೇಜಲ್ಲಿ ಕಾರ್ಯಕ್ರಮ ನಡೀತೆ ಅಂದ್ರೆ ಆ ಕಾಂಪೌಂಡ್ ಧ್ವಂಸ ಆಯಿತು ಅಂತ ಸ್ಥಳೀಯರು ಮಾತಾಡ್ತಿದ್ದಾರೆ, ನಾವಲ್ಲ. ಈ ಹಿಂದೆ ಕೂಡ 5-6 ಬಾರಿ ಇದೇ ರೀತಿ ಮುಖ್ಯಮಂತ್ರಿಗಳು ಬರ್ತಾರೆ, ಕಾಂಪೌಂಡ್ ಹೊಡಿ, ಅವ್ರು ಹೋದ್ರು ಕಾಂಪೌಂಡ್ ಕಟ್ಟು. ಇದು ಪರಿಸ್ಥಿತಿಯಲ್ಲಿ ಇದು ಸಾರ್ವಜನಿಕ. ಜೇನ್ ಸಾಕಣೆ ಮಾಡಿ ವರ್ಷಕ್ಕೆ 1 ಕೋಟಿ ಸಂಪಾದನೆ ಮಾಡ್ಬೇಕಾ? ವರ್ಷಕ್ಕೆ ಜೇನ್ ಸಾಕಣೆ ಮಾಡಿ 4 ಕೋಟಿ ಸಂಪಾದನೆ ಮಾಡೋರು ನಿಮ್ಗೆ ಹೇಳ್ಕೊಡ್ತಾರೆ. ಮತ್ತೆ ಆಗ್ತಾಡ ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಆಕ್ರೋಶಕ್ಕೆ ಕಾರಣ ಆಗಿದೆ. ಜಿಲ್ಲಾಡಳಿತದ ಆದೇಶದ ಮೇರೆಗೆ ಸಿಎಂ ಪ್ರವೇಶಕ್ಕಾಗಿ ಕಾಂಪೌಂಡ್ ಹೊಡೆದ್ರು ಅಧಿಕಾರಿಗಳು. ಕಾಲೇಜು ಆವರಣ ಪ್ರವೇಶಕ್ಕೆ ಬೇರೆ ಕಡೆ ಚಿಕ್ಕ ದಾರಿ ಇದೆ, ಇಲ್ಲ ದೊಡ್ಡ ದಾರಿ ಬೇಕು ಅವ್ರಿಗೆ ಅಂತ ಕಾಂಪೌಂಡ್ ಹೊಡೆದು ಒಂದೇ ಸಾರಿ ಸಾಕಷ್ಟು ವಾಹನಗಳು ಹಾಗೂ ಜನರು ಬರೋದಕ್ಕೆ ವ್ಯವಸ್ಥೆ ಮಾಡಲಾಗುತ್ತೆ. ಸೊ ಪ್ರತಿ ಸರಿ ಬಂದಾಗಲೂ ಹೊಡಿ, ಅವ್ರ ಎಂಟ್ರಿ ಕೊಡು, ಹೋದ್ಮೇಲೆ ಮತ್ತೆ ಮುಚ್ಚು, ಮತ್ತೆ ಕಟ್ಟಿರ್ತಾರೆ, ಮತ್ತು ಇನ್ನೊಂದ್ಸರಿ ಬಂದರು ಮತ್ತೆ ಹೊಡಿ, ಮತ್ತೆ ಅದೇ ಕೆಲಸ ಮಾಡು. ಇದು ಅಲ್ಲಿನ ಸ್ಥಳೀಯರು ಸಾರ್ವಜನಿಕರು ಮಾತಾಡಿದ್ದು ಮತ್ತೆ ಮತ್ತೆ ಆಕ್ರೋಶಕ್ಕೆ ಕಾರಣ ಆಗಿದೆ. ಸ್ಥಳೀಯರು ಇದೇ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಆ ಸ್ಥಳೀಯರು ಏನೇನು ಮಾತಾಡ್ತಾರೆ ಲೆಟ್ಸಿ. ನನ್ನ ಸಹೋದ್ಯೋಗಿ ಬಂದರೆ ಮಾತಾಡಬೇಕು. ಇದು ಅಲ್ಲಿನ ಕಾರ್ಯಕ್ರಮಕ್ಕೆ ತಯಾರಿ ನಡೆದಿರೋದು. ಜಿಟಿ ಮಳೆ ಕಷ್ಟ ಆಗ್ತಿದೆ, ಆಗಲಿ ಒಂದು ಕಾರ್ಯಕ್ರಮ ಮಾಡ್ತಾವ್ರೆ, ಮಾಡಲಿ. ಅದರ ಕಾರ್ಯಕ್ರಮಕ್ಕೆ ಚೆನ್ನಾಗಿರೋದನ್ನೆಲ್ಲ ಒಡೆದು ಪ್ರತಿ ಸರಿ ಬಂದಾಗಲೂ ಈ ದುಡ್ಡು ಖರ್ಚು ಮಾಡಿ ಅವ್ರು ಬಂದು ಹೋಗ್ತಿದ್ದಾಗೇ ಇರುವ 1 ತಾಸು 2 ತಾಸಲ್ಲಿ ಇಷ್ಟೆಲ್ಲ ವೃಥಾ ಖರ್ಚು ಮಾಡಿ ಅಲ್ಲೆಲ್ಲೋ ಮನೆ ಮುಳುಗೋಗಿ ಜನ ಒದ್ದಾಡ್ತಿದ್ದಾರೆ. ಇನ್ಯಾರ್ದೋ ಕಷ್ಟ ಆಗ್ತಿದೆ, ಆ ಕಾಸು ತಗೊಂಡೋಗಿ ಅವ್ರು ಕೊಟ್ಟವ್ರು ನೆಮ್ಮದಿಯಾಗಿ ಹಾರೈಸ್ಬಿಡ್ತಾರೆ, ಅಥವಾ ಅಭಿವೃದ್ಧಿಗೆ ನಿಜವಾದ ಅರ್ಥ ಬಂದ್ಬಿಡುತ್ತೆ. ಮುಖ್ಯಮಂತ್ರಿಗಳು ಬರ್ತಾರೆ ಅಂದಾಗ ಅದು ಯಾವುದೇ ಮುಖ್ಯಮಂತ್ರಿ ಆಗಲಿ ಬಂದರು ಅಂದರೆ ಆ ಕಾಲೇಜಿನ ಈ ರಸ್ತೆ ರೆಡಿ ಆಗುತ್ತೆ, ಕಾಂಪೌಂಡ್ ಹೊಡಿತಾರೆ. ಲೆಟ್ಸಿ ಯಾಕೆ ಹಿಂಗೆ ಅಂತ ಕೇಳೋಣ. ನನ್ನ ಸಹೋದ್ಯೋಗಿ ಮಂಡ್ಯದಿಂದ ಸುನೀಲ್ ಗೌಡ್ರು ಲೈವ್ ಜಾಯಿನ್ ಆಗ್ತಿದ್ದಾರೆ. ಸುನೀಲ್ ಗೌಡ್ರೆ ನಮಸ್ಕಾರ, ಗುಡ್ ಮಾರ್ನಿಂಗ್. ಯಾಕದಂಗೆ ಈ ಪ್ರತೀತಿ ಮುಖ್ಯಮಂತ್ರಿಗಳು ಬರ್ತಾರೆ ಅಂದ್ರೆ ಕಾಲೇಜ್ ಕಾಂಪೌಂಡ್ ಹೊಡೆಯೋದು? ಹೌದು ಹರೀಶ್, ಯಾವುದೇ ಮುಖ್ಯಮಂತ್ರಿಗಳಾಗ್ಲಿ ಯಾವುದೇ ರಾಜಕಾರಣಿಗಳಾಗ್ಲಿ ಈ ಒಂದು ಕಾಲೇಜ್ ಆವರಣದಲ್ಲಿ ಏನು ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಾರೆ, ಈ ಒಂದು ಸಂದರ್ಭದಲ್ಲಿ ಪ್ರತಿ ಬಾರಿ ಕಾಲೇಜಿನ ಕಾಂಪೌಂಡ್ ಗಳನ್ನ ಹೊಡೆಯುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಸಾಕಷ್ಟು ಸಾರ್ವಜನಿಕರು ಆಕ್ರೋಶವನ್ನ ಹೊರಹಾಕ್ತಾ ಇರ್ತಕ್ಕಂಥದ್ದು. ಯಾಕಂದ್ರೆ ಒಮ್ಮೆ ಕಾಂಪೌಂಡ್ ಅನ್ನ ಹೊಡೆದು ನಂತರ ಅಲ್ಲಿ ಒಂದು ಗೇಟ್ ಅನ್ನ ನಿರ್ಮಿಸಬಹುದಾಗಿತ್ತು. ಆದ್ರೆ ಅಧಿಕಾರಿಗಳು ಆ ರೀತಿ ಮಾಡ್ತಾ ಇಲ್ಲ. ಕಾಂಪೌಂಡ್ ಅನ್ನ ಪದೇ ಪದೇ ಹೊಡೆದ ಜಾಗದಲ್ಲೇ ಹೊಡೆಯೋದು, ಕಾರ್ಯಕ್ರಮ ಮುಗಿದ ನಂತರ ಮತ್ತೆ ಅಲ್ಲೇ ಕಾಂಪೌಂಡ್ ಅನ್ನ ನಿರ್ಮಿಸುವಂತದ್ದು, ಇವೆಲ್ಲ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಪ್ರತಿ ಬಾರಿ ಏನು ಸಾರ್ವಜನಿಕರ ಹಣವನ್ನ ಈ ರೀತಿ ದುಂದು ವೆಚ್ಚವನ್ನ ಮಾಡ್ತಾ ಇದ್ದಾರೆ ಅನ್ನುವಂತ ಆಕ್ರೋಶವನ್ನ ಸಾರ್ವಜನಿಕರು ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಹಾಗ್ ನೋಡೋದೇ ಆದ್ರೆ ಹಿಂದೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಆಗ್ಲೂ ಕೂಡ ಇದೇ ರೀತಿ ಕಾಂಪೌಂಡ್ ಅನ್ನ ಹೊಡೆಯಲಾಗಿತ್ತು. ತದನಂತರ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗ್ಲೂ ಕೂಡ 2 ಬಾರಿ ಇದೇ ರೀತಿ ಕಾಂಪೌಂಡ್ ಅನ್ನ ಕೂಡ ಹೊಡೆಯಲಾಗಿತ್ತು. ಹೀಗಾಗಿ ಸಾರ್ವಜನಿಕರು ಸಹಜವಾಗಿ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಪ್ರತಿ ಬಾರಿ ರಾಜಕಾರಣಿಗಳು ಕಾರ್ಯಕ್ರಮವನ್ನ ಮಾಡ್ದಂತ ಸಂದರ್ಭದಲ್ಲಿ ಈ ಒಂದು ಕಾಲೇಜ್ ಕಾಂಪೌಂಡ್ ಅನ್ನ ಹೊಡಿತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅಂತಕ್ಕಂಥ ಒಂದು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಹರೀಶ್ ನಾಗರಾಜ್. ಥ್ಯಾಂಕ್ ಯು ಸೊ ಮಚ್ ಸುನೀಲ್ ಗೌಡ್ರೆ, ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ. ಆಗಸ್ಟ್ 15 ಇನ್ನೇನು ಹತ್ರ ಬಂತು, ದಿನ ಹತ್ರ ಬರ್ತಿದ್ದಾಗೇನೆ ಇದರ ಕದನ, ಕೋಲಾಹಲ, ಗಲಾಟೆ ಎಲ್ಲವೂ ಹೆಚ್ಚಾಗ್ತಾ ಇದೆ. ಈದ್ಗಾ ಮೈದಾನದಲ್ಲಿ ಧ್ವಜಾರೋಹಣಕ್ಕೆ ಅವಕಾಶ ಯಾರಿಗೆ ಸಿಗುತ್ತೆ? ಧ್ವಜಾರೋಹಣ ಮಾಡ್ತೀವಿ ಅಂತ ಶಾಸಕ ಜಮೀರ್ ಅಹಮದ್ ಖಾನ್ ಈಗಾಗಲೇ ಹೇಳಿದ್ದಾರೆ. ಹಿಂದೂ ಸಂಘಟನೆಗಳಿಂದಲೂ ಕೂಡ ನಾವು ಮಾಡ್ತೀವಿ ಅಂತ ಅವರು ಸಿದ್ಧತೆ ನಡೀತಾ ಇದೆ. ನೋಡೋಣ ಏನಾಗ್ತಿದೆ ಅಂತ. ಬ್ರೇಕಿಂಗ್ ನ್ಯೂಸ್. ಇದು ಬೆಂಗಳೂರಿನ ಚಾಮರಾಜಪೇಟೆ ಇರುವಂತಹ ಈದ್ಗಾ ಮೈದಾನದ ವಿವಾದ. 2 ಬಾರಿ ಮೈದಾನದಲ್ಲಿ ಧ್ವಜಾರೋಹಣಕ್ಕೆ ಅವಕಾಶ ಸಿಗುತ್ತಾ ಅಂದ್ರೆ ಅವರು ಮಾಡ್ಲಿ ಇವರು ಮಾಡ್ಲಿ ಗೊತ್ತಿಲ್ಲಪ್ಪ ಏನ್ ಅರ್ಥ ಇದು ಅಂತ. ಲೆಟ್ಸಿ. ಕಂದಾಯ ಇಲಾಖೆಗಿರುವಂತಹ ದೊಡ್ಡ ಟಾಸ್ಕ್ ಇವತ್ತು, ಯಾಕಂದ್ರೆ ಹೈ ವೋಲ್ಟೇಜ್ ಮೀಟಿಂಗ್ ಇವತ್ತು ನಡೆಯುತ್ತೆ. ಮಾನ್ಯ ಕಂದಾಯ ಸಚಿವರಾದಂತಹ ಆರ್ ಅಶೋಕ್
ಅವರ ಮುಂಚೆ ಅವರ ನಾಯಕತ್ವದಲ್ಲಿ ವಿಧಾನಸೌಧದಲ್ಲಿ ಮಧ್ಯಾಹ್ನ 12 ಗಂಟೆಗೆ ಆರ್ ಅಶೋಕ್ ಅವರು ಮೀಟಿಂಗ್ ಕರೆದಿದ್ದಾರೆ. ಮೈದಾನದಲ್ಲಿ ಗಣೇಶೋತ್ಸವಕ್ಕೆ ಹಿಂದೂಗಳು ನಿರ್ಧಾರ ಮಾಡಿದ್ದಾರೆ. ಆದರೆ ಮಾಡಂಗಿಲ್ಲ ಅಲ್ಲಿ ಅಂತ ಈಗಾಗಲೇ ಶಾಸಕರು ಹೇಳಿದ್ದಾಯ್ತು. ಈಗಾಗಲೇ ನಾವು ಬಿಡ್ತೀವ ಅಂತ ಇವರು ಈಗಾಗಲೇ ಬಿಜೆಪಿ ನಾಯಕರಿಂದಲೂ ಕೂಡ ಹೆಚ್ಚಿದೆ ಒತ್ತಡ. ಧ್ವಜಾರೋಹಣ ಗಣೇಶೋತ್ಸವ ಸಂಬಂಧ ಇವತ್ತೇ ನಿರ್ಧಾರವನ್ನು ತೆಗೆದುಕೊಳ್ಳಲಾಗುತ್ತೆ. ಸರ್ಕಾರಕ್ಕೊಂದು ದೊಡ್ಡ ತಲೆನೋವಿದೆ. ಧ್ವಜಾರೋಹಣ ಮತ್ತು ಗಣೇಶೋತ್ಸವ ಎರಡಕ್ಕೂ ಕೊಡಬೇಕಾ, ಕೊಡಬಾರ್ದಾ, ಒಂದಕ್ಕೆ ಕೊಡಬೇಕಾ, ಅದನ್ನು ಹೇಗೆ ಡಿಫೆಂಡ್ ಮಾಡ್ಕೋಬೇಕು, ಇದ್ರ ಬಗ್ಗೆ ಇವತ್ತು BBMP ಕಮಿಷನರ್, ಆಯುಕ್ತರು ಮತ್ತು ಪೊಲೀಸ್ ಕಮಿಷನರ್ ಮತ್ತು ಕಂದಾಯ ಇಲಾಖೆ ಅಧಿಕಾರಿಗಳ ಜೊತೆ ಆರ್ ಅಶೋಕ್ ಸಭೆಯನ್ನ ನಡೆಸೋರಿದ್ದಾರೆ. ನನ್ನ ಸಹೋದ್ಯೋಗಿ ಮತ್ತಷ್ಟು ಮಾಹಿತಿ ಕೊಡೋದಕ್ಕೆ ಮಂಜು ಆರ್ಯ ನ್ಯೂಸ್ 18 ಕನ್ನಡದ ನ್ಯೂಸ್ ಡೆಸ್ಕ್ ಇಂದ ಲೈವ್ ಜಾಯಿನ್ ಆಗ್ತಿದ್ದಾರೆ. ಗುಡ್ ಮಾರ್ನಿಂಗ್ ಮಂಜು ಆರ್ಯ. ಇನ್ನೇನು ಕ್ಷಣಗಣನೆ ಧ್ವಜಾರೋಹಣಕ್ಕೆ ದಿನಗಳ ಹತ್ರ ಬಂತು, ಆದರೆ ಸಾಲುವಾಗ ಲಕ್ಷಣ ಕಾಣಿಸ್ತಿಲ್ಲ. ಎಲ್ಲರದ್ದು ಪ್ರತಿಷ್ಠೆ ಅಂತೂ ಇದ್ದೇ ಇದೆ, ನಾವು ಆಗ್ಲೇಬೇಕು ಅಂತ ಎಲ್ಲರೂ ಕೂಡ ಪಟ್ಟು ಹಿಡಿದಿದ್ದಾರೆ. ಈಗ ಕಂದಾಯ ಇಲಾಖೆಗೆ ಅಥವಾ ಸಚಿವರಿಗೆ ಇರುವಂತಹ ಟಾಸ್ಕ್ ಏನು, ಜವಾಬ್ದಾರಿಯೂ ಇದೆ, ಹೇಗೆ ನಿಭಾಯಿಸ್ತಾರೆ, ಏನು ಇದಕ್ಕೆ ಸೊಲ್ಯೂಷನ್? ಎಸ್, ಖಂಡಿತವಾಗ್ಲೂ ಹರೀಶ್, ಒಂದು ಕಡೆ ಈದ್ಗಾ ಮೈದಾನದ ವಿವಾದ ಆದ್ರೆ ಇನ್ನೊಂದು ಕಡೆ ಧ್ವಜಾರೋಹಣ ಮತ್ತು ಗಣೇಶೋತ್ಸವನ್ನ ಮಾಡೋದಕ್ಕೆ ಅನುಮತಿ ಕೋರಿ ಈಗಾಗಲೇ ಒಂದಷ್ಟು ಮನವಿ ಪತ್ರಗಳು ಕೂಡ ಅಷ್ಟೇ ಪೊಲೀಸ್ಗೆ ಹೋಗಿರುವಂತದ್ದು. ಈ ನಿಟ್ಟಿನಲ್ಲಿ ಪೊಲೀಸರು ಒಂದು ಕಡೆ ಯಾರಿಗೆ ಅನುಮತಿ ಕೊಡಬೇಕು, ಯಾರಿಗೆ ಕೊಡಬಾರ್ದು ಅನ್ನುವಂಥದ್ದನ್ನು ನಿರ್ಧಾರ ಮಾಡುವಂತಹ ಸ್ಥಿತಿಯಲ್ಲಿ ಕೂಡ ಇವತ್ತಿಲ್ಲ. ಯಾಕಂದ್ರೆ ಯಾರೇ ಒಬ್ಬರಿಗೆ ಕೊಟ್ಟರು ಕೂಡ ಅಷ್ಟೇ ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ಆಗುತ್ತೆ ಅನ್ನುವಂಥದ್ದು ಈಗಾಗಲೇ ಗುಪ್ತಚರ ಇಲಾಖೆಯಿಂದಲೂ ಕೂಡ ಅಷ್ಟೇ ಈಗಾಗಲೇ ಹೋಗಿರುವಂತಹ ಮಾಹಿತಿ. ಈ ಒಂದು ಕಾರಣಕ್ಕೋಸ್ಕರ ಎರಡು ಧಾರ್ಮಿಕ ಮುಖಂಡರ ಜೊತೆ ಕೂಡ ಅಷ್ಟೇ ಸಭೆಯನ್ನ ಮಾಡಿರುವಂತಹ ಪೊಲೀಸ್ ಇಲಾಖೆ ಸದ್ಯಕ್ಕೆ ಸರ್ಕಾರದ ಅಂಗಳಕ್ಕೆ ಈ ಒಂದು ವಿವಾದವನ್ನು ಕೂಡ ಕೊಟ್ಟಿರುವಂತಹ. ಈ ನಿಟ್ಟಿನಲ್ಲಿ ಕಂದಾಯ ಸಚಿವ ಆರ್ ಅಶೋಕ್ ಅವರು ಇವತ್ತು 12 ಗಂಟೆಗೆ ಒಂದು ಸಭೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಆ ಒಂದು ಸಭೆಯಲ್ಲಿ BBMP ಕಮಿಷನರ್ ಆಗಿರ್ಬೋದು ಅಥವಾ ಪೊಲೀಸ್ ಕಮಿಷನರ್ ಆಗಿರ್ಬೋದು ಎಲ್ಲರೂ ಕೂಡ ಅಷ್ಟೇ ಭಾಗವಹಿಸ್ತಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಸಭೆಯಲ್ಲಿ ಯಾವ ರೀತಿಯ ಅಂತ ಒಂದು ತೀರ್ಮಾನವನ್ನ ಸರ್ಕಾರ ಕೈಗೊಳ್ಳುತ್ತೆ ಅನ್ನೋದನ್ನು ಕೂಡ ನೋಡ್ಬೇಕಾಗಿರುತ್ತೆ. ಯಾಕಂದ್ರೆ ಒಂದು ಕಡೆ ಈಗಾಗಲೇ ಶಾಸಕ ಜಮೀರ್ ಅಹಮದ್ ಅವರು ಸ್ವಾತಂತ್ರ್ಯೋತ್ಸವವನ್ನು ನಾವು ಅಲ್ಲಿ ಧ್ವಜಾರೋಹಣವನ್ನು ಮಾಡ್ತೀವಿ ಅಂತ ಈಗಾಗಲೇ ಹೇಳ್ತಿದ್ದಾರೆ. ಜೊತೆಗೆ ಮತ್ತೊಂದು ಕಡೆ ಹಿಂದೂ ಧಾರ್ಮಿಕ ಮುಖಂಡರು ಕೂಡ ಅಷ್ಟೇ ನಮಗೂ ಕೂಡ ಅಷ್ಟೇ ಅವಕಾಶವನ್ನ ಮಾಡಿಕೊಡಿ, ಕೇವಲ ಧ್ವಜಾರೋಹಣ ಮಾಡೋಕಷ್ಟೇ ಅಲ್ಲದೆ ಏನು ಗಣೇಶೋತ್ಸವವನ್ನು ಕೂಡ ಮಾಡಬೇಕು, ನಾವು ಗಣೇಶನನ್ನು ಕೂಡ ಅಷ್ಟೇ ಕೂರಿಸ್ತೀವಿ, ಅದಕ್ಕೂ ಕೂಡ ಅಷ್ಟೇ ಅನುಮತಿ ಕೊಡಿ ಅಂತ ಹೇಳ್ತಿದ್ದಾರೆ. ಮತ್ತೊಂದು ಕಡೆ ಕಂದಾಯ ಇಲಾಖೆಯ ಸಚಿವರಾಗಿರುವಂತಹ ಆರ್ ಅಶೋಕ್ ಅವರು ಕೂಡ ಅಷ್ಟೇ ಈಗಾಗಲೇ ಅವರು ಒಂದು ಸಭೆಯನ್ನು ಕೂಡ ಮಾಡಲು ತೀರ್ಮಾನವನ್ನು ಕೂಡ ಮಾಡಿರುವಂತದ್ದು. ಅಂದ್ರೆ ಈ ಒಂದು ಸಭೆಯಲ್ಲಿ ಯಾವ ರೀತಿಯಂತ ಒಂದು ತೀರ್ಮಾನವನ್ನು ಸರ್ಕಾರ ಮಾಡುತ್ತೆ ಅಂತ, ಯಾಕಂದ್ರೆ ಸರ್ಕಾರದ ಒಂದಷ್ಟು ಜನ ಸಚಿವರು ಕೂಡ ಅಷ್ಟೇ ಗಣೇಶೋತ್ಸವವನ್ನು ನಾವು ಮಾಡೇ ಮಾಡ್ತೀವಿ ಅನ್ನೋ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾ ಇದ್ದಾರೆ. ಮತ್ತೊಂದು ಕಡೆ ಈಗಾಗಲೇ ಮುಸ್ಲಿಂ ಮುಖಂಡರು ಕೂಡ ಅಷ್ಟೇ ನಾವು ಯಾವುದೇ ಕಾರಣಕ್ಕೂ ಕೂಡ ಅಷ್ಟೇ ನಾವು ಸ್ವಾತಂತ್ರ್ಯೋತ್ಸವ ದಿನದಂದು ಅಲ್ಲಿ ಧ್ವಜಾರೋಹಣ ಮಾಡ್ತೀವಿ, ಜೊತೆಗೆ ಹಿಂದಿನಂತೆ ಈದ್ಗಾ ಮೈದಾನದಲ್ಲಿ ಯಾವೆಲ್ಲ ರೀತಿಯಂತ ಒಂದು ಚಟುವಟಿಕೆಗಳಾಗ್ತಿದೆ ಆ ಒಂದು ಚಟುವಟಿಕೆಗಳನ್ನ ನಾವು ಮಾಡೇ ಮಾಡ್ತೀವಿ, ಇಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಅಷ್ಟೇ ಗಣೇಶೋತ್ಸವನ್ನ ಮಾಡೋದಕ್ಕೆ ನಾವು ಪರ್ಮಿಷನ್ ಅನ್ನ ಕೊಡೋದಿಲ್ಲ ಅನ್ನುವಂತ ಒಂದು ಮಾತುಗಳನ್ನು ಕೂಡ ಹೇಳ್ತಿದ್ದಾರೆ. ಇದರಿಂದ ಎಲ್ಲೋ ಒಂದು ರೀತಿ ಪೊಲೀಸ್ ಇಲಾಖೆ ಇಕ್ಕಟ್ಟಿಗೆ ಸಿಲುಕಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಒಂದು ಕಡೆ ಯಾರಿಗೇ ಒಬ್ರಿಗೆ ಪರ್ಮಿಷನ್ ಅನ್ನು ಕೊಟ್ಟರು ಕೂಡ ಅಷ್ಟೇ ಖಂಡಿತವಾಗಿಯೂ ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ಆಗೇ ಆಗುತ್ತೆ. ಆ ನಿಟ್ಟಿನಲ್ಲಿ ಈಗಲಿಂದಲೇ ಬಂದೋಬಸ್ತ್ ವ್ಯವಸ್ಥೆಯನ್ನು ಕೂಡ ಪೊಲೀಸ್ ಇಲಾಖೆಯಿಂದ ಮಾಡ್ಕೊಳ್ತಿದ್ದಾರೆ. ಇದರ ಕುರಿತಾಗಿಯೂ ಕೂಡ ಅಷ್ಟೇ ನಗರ ಪೊಲೀಸ್ ಆಯುಕ್ತರು ಇವತ್ತು ಸಭೆಯಲ್ಲಿ ಆರ್ ಅಶೋಕ್ ಅವರ ಜೊತೆ ಚರ್ಚೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಒಂದು ವೇಳೆ ಏನಾದ್ರೂ ಇವತ್ತು ಸಚಿವರು ಕೇವಲ ಒಂದು ತೀರ್ಮಾನವನ್ನ ಮಾಡಿದ್ರು ಗಣೇಶೋತ್ಸವಕ್ಕೆ ನಾವು ಪರ್ಮಿಷನ್ ಅನ್ನು ಕೊಡ್ತೀವಿ ಅಂದಂತ ವೇಳೆಯಲ್ಲಿ ಖಂಡಿತವಾಗಿಯೂ ಪೊಲೀಸ್ ಇಲಾಖೆಯಿಂದಲೂ ಕೂಡ ಸಾಕಷ್ಟು ರೀತಿಯಂತ ಬಂದೋಬಸ್ತ್ ಪ್ಲಾನಿಂಗ್ ಅನ್ನ ಮಾಡ್ಕೊಳ್ಬೇಕಾಗಿರುತ್ತೆ. ಜೊತೆಗೆ ಈ ಒಂದು ಸ್ವತಂತ್ರೋತ್ಸವ ಅಂದ್ರೆ 15ನೇ ತಾರೀಕಿನಂದು ಯಾರಿಗೆ ಧ್ವಜಾರೋಹಣ ಮಾಡೋದಕ್ಕೆ ಅವಕಾಶವನ್ನ ಕೊಡ್ತಾರೆ ಅನ್ನೋದು ಕೂಡ ಇವತ್ತು ಸಭೆಯಲ್ಲಿ ತೀರ್ಮಾನ ಕೂಡ ಘಾಸಿ ಆಗ್ಬಾರ್ದಪ್ಪ. ಒಂದು ಆಯಾಮಕ್ಕೆ ಸರ್ಕಾರ ಹೋಗಬಹುದು ಅನ್ನೋದಾದ್ರೆ ಸರ್ಕಾರದ ಮುಂದಿರುವಂತಹ ಆಪ್ಷನ್ಸ್ ಏನು? ಎಸ್, ಖಂಡಿತವಾಗ್ಲಿ. ಯಾಕಂದ್ರೆ ಎರಡೂ ಧರ್ಮದ ಮುಖಂಡರ ಜೊತೆ ಚರ್ಚೆಯನ್ನು ಮಾಡಿದಂತ ಬಳಿಕ ಯಾರು ಕೂಡ ಅಷ್ಟೇ ಬಿಟ್ಕೊಡೋದಕ್ಕೆ ಮುಂದೆ ಆಗ್ತಿಲ್ಲ. ಅಂದ್ರೆ ಈ ನಿಟ್ಟಿನಲ್ಲಿ ಈಗ ಪೊಲೀಸ್ ಇಲಾಖೆ ಮತ್ತು BBMP ಒಂದು ನಿರ್ಧಾರಕ್ಕೆ ಬಂದಿರುವಂತದ್ದು. ಈ ಒಂದು ಏನು ಕಾರ್ಯಕ್ರಮ ಇದೆ ಧ್ವಜಾರೋಹಣ ಮಾಡುವಂತ ಕಾರ್ಯಕ್ರಮ, ಇದನ್ನು ಸರ್ಕಾರದ ವತಿಯಿಂದ ಮಾಡಿಸಬೇಕು ಅನ್ನುವಂತ ಒಂದು ಪ್ಲಾನಿಂಗ್ ಕೂಡ ಈಗಾಗಲೇ ಮಾಡ್ತಿರುವಂತದ್ದು. ಯಾಕಂದ್ರೆ ಸರ್ಕಾರದ ಕಡೆಯಿಂದ ಮಾಡಿದ್ರೆ ಯಾರಿಗೂ ಕೂಡ ಅಷ್ಟೇ ಪರ್ಮಿಷನ್ ಕೊಡುವಂತಾಗಿಲ್ಲ. ಸರ್ಕಾರದ ಕಡೆಯಿಂದ ಒಬ್ಬ ಪ್ರತಿನಿಧಿ ಹೋಗ್ತಾರೆ, ಅಲ್ಲಿ ಧ್ವಜಾರೋಹಣವನ್ನು ಮಾಡ್ತಾರೆ. ಈ ನಿಟ್ಟಿನಲ್ಲಿ ಮಾಡಿದಂತ ವೇಳೆಯಲ್ಲಿ ಯಾವುದೇ ರೀತಿಯಂತಹ ಒಂದು ಪೊಲೀಸ್ ಇಲಾಖೆ ಕಾನೂನು ಸುವ್ಯವಸ್ಥೆ ಹದಗೆಡೋದಿಲ್ಲ ಅನ್ನುವಂತ ಒಂದು ಪ್ಲಾನಿಂಗ್ ಅನ್ನು ಕೂಡ ಈಗಾಗಲೇ ಪೊಲೀಸರು ಮಾಡಿರುವಂತದ್ದು. ಆ ಒಂದು ನಿಟ್ಟಿನಲ್ಲಿ ಕೂಡ ಇವತ್ತು ಸಭೆಯಲ್ಲಿ ಚರ್ಚೆ ಕೂಡ ಆಗುತ್ತೆ. ಯಾಕಂದ್ರೆ ಸರ್ಕಾರದ ಕಡೆಯಿಂದ ಒಂದು ಕಾರ್ಯಕ್ರಮ ಮಾಡಿಬಿಟ್ಟು ಅದಕ್ಕೆ ಧ್ವಜಾರೋಹಣ ಒಂದು ಯಾರಾದ್ರೂ DC ಆಗಿರ್ಬೋದು ಅಥವಾ ಕಂದಾಯ ಇಲಾಖೆಯ ಬೇರೆ ಸಚಿವರಾಗಿರ್ಬೋದು ಈ ರೀತಿಯಾಗಿ ಧ್ವಜಾರೋಹಣ ಮಾಡಿದಂತಹ ವೇಳೆಯಲ್ಲಿ ಇಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ, ಯಾವುದೇ ಒಂದು ಸಮುದಾಯದವ್ರನ್ನ ಪರ್ಮಿಷನ್ ಕೊಟ್ಟಂತೆ ಕೂಡ ಇರೋದಿಲ್ಲ. ಜೊತೆಗೆ ಮುಂದಿನ ಒಂದು ಗಣೇಶೋತ್ಸವ ಸಂದರ್ಭದಲ್ಲಿ ಕೂಡ ಅಷ್ಟೇ ಯಾವ ರೀತಿಯಾಗಿ ಮಾಡಬೇಕು, ಯಾಕಂದ್ರೆ ಧ್ವಜಾರೋಹಣ ಆದಂತಹ ಬಳಿಕ ಅಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದನ್ನ ನೋಡಿಕೊಂಡು ಮುಂದೆ ಒಂದು ಗಣೇಶೋತ್ಸವಕ್ಕೆ ನಾವು ಪರ್ಮಿಷನ್ ಕೊಡಬೇಕಾ ಬೇಡವಾ ಅಥವಾ ಬೇರೆ ರೀತಿಯಂತ ಒಂದು ಪರ್ಯಾಯ ವ್ಯವಸ್ಥೆಯನ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಅಷ್ಟೇ ಬಹುತೇಕ ಇವತ್ತು ಕಂದಾಯ ಸಚಿವರು ನಡೆಸುವಂತ ಮೀಟಿಂಗ್ ನಲ್ಲಿ ಪ್ರಸ್ತಾಪ ಆಗುತ್ತೆ. ಈ ಒಂದು ಕಾರಣಕ್ಕೋಸ್ಕರ BBMP ಕಮಿಷನರ್ ಮತ್ತು ನಗರ ಪೊಲೀಸ್ ಆಯುಕ್ತರು ಕೂಡ ಅಷ್ಟೇ ಇವತ್ತು ಸಭೆಯಲ್ಲಿ ಇರುವಂತಹದ್ದು. ಥ್ಯಾಂಕ್ ಯು ಸೊ ಮಚ್ ಮಂಜು ಆರ್ಯ, ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ. ಬೆಂಗಳೂರು ಪೊಲೀಸರಿಗೆ ಆಗಸ್ಟ್ 15 ದೊಡ್ಡ ಟೆನ್ಷನ್. ಆಚರಣೆ, ಪಾದಯಾತ್ರೆ, ವಿವಾದಗಳ ಸರಮಾಲೆ, ಎಲ್ಲೆಲ್ಲಿ ಹೇಗೆ ಭದ್ರತೆ ವಹಿಸೋದು ಅನ್ನೋದೇ ದೊಡ್ಡ ಟೆನ್ಷನ್.
ಟೆನ್ಷನ್ ಟೆನ್ಷನ್. ಈ ಹೊತ್ತಿನ ನ್ಯೂಸ್ ಸ್ಪೆಷಲ್ ಆಗಸ್ಟ್ 15 ಖಾಕಿಗೆ ಟೆನ್ಷನ್. ಆಗಸ್ಟ್ 15 ಸ್ವತಂತ್ರೋತ್ಸವ, ಅದರಲ್ಲೂ ಈ ಬಾರಿ 75ನೇ ಅಮೃತ ಮಹೋತ್ಸವ. ಬೆಂಗಳೂರಿನಂತೂ ದೊಡ್ಡ ಟೆನ್ಷನ್. ಯಾಕಪ್ಪ ಅಂದ್ರೆ ಬೆಂಗಳೂರು ಪೊಲೀಸರಿಗೆ ಒಂದು ದೊಡ್ಡ ಸವಾಲು ಎದುರಾಗಿದೆ. ಬ್ಯಾಕ್ ಟು ಬ್ಯಾಕ್ ಸಾಲು ಕಾರ್ಯಕ್ರಮಗಳ ಹೊತ್ತು ಎಲ್ಲ ಕಡೆ ಭದ್ರತೆ ಮಾಡಬೇಕು. ಬ್ರೇಕಿಂಗ್ ನ್ಯೂಸ್. ಆಗಸ್ಟ್ 15 ಪ್ರತಿ ಬಾರಿಯೂ ಹಾಗೆ ಕಾರ್ಯಕ್ರಮಗಳು ಇದ್ದೇ ಇರುತ್ತೆ. ಆದ್ರೆ ಈ ಬಾರಿ ಒಂದ್ ಸ್ವಲ್ಪ ಹೆಚ್ಚೆ. ಒಂದು ಅಮೃತ ಮಹೋತ್ಸವ, ಇನ್ನೊಂದು ಒಂದಷ್ಟು ವಿವಾದಗಳು, ಅಲ್ಲೊಂದು ಹೆಚ್ಚಿಗೆ ಭದ್ರತೆ ಕೊಡಬೇಕು. ಆಸ್ ಯೂಶುವಲ್ ಪ್ರತಿ ವರ್ಷ ಮಾಡುವಂತಹ ಕಾರ್ಯಕ್ರಮಗಳು ಇದ್ದೇ ಇರುತ್ತೆ. ಮಾಣಿಕ್ ಶಾ ಪರೇಡ್ ಗ್ರೌಂಡ್ ಬೇರೆ ಕಡೆ ಇಲ್ಲ, ಇನ್ನು ಬೇರೆ ಕಡೆ ಉಸ್ತುವಾರಿ ಸಚಿವರುಗಳು ಇರ್ತಾರೆ ಅಥವಾ ಬೇರೆ ಶಾಸಕರು ಇರ್ತಾರೆ. ಸೊ ಹಾಗಾಗಿ ಎಲ್ಲಾ ಕಡೆ ಭದ್ರತೆ ಕಲ್ಪಿಸಬೇಕು. 5 ಮಹತ್ವದ ಕಾರ್ಯಕ್ರಮಗಳಿದೆ ಈ ಬಾರಿ. ಕಾಂಗ್ರೆಸ್ನಿಂದ ಸ್ವತಂತ್ರ ಮಹೋತ್ಸವದ ನಡಿಗೆ ಇದೆ, ಬಿಜೆಪಿ ಕಾರ್ಯಕರ್ತರಿಂದ ಸ್ವತಂತ್ರ ರ್ಯಾಲಿ ಇದೆ, ಈದ್ಗಾ ಮೈದಾನದಲ್ಲಿ ಸ್ವತಂತ್ರ ದಿನಾಚರಣೆ ಕಾರ್ಯಕ್ರಮ ಇದೆ, ಮುಸ್ಲಿಂ ಹಿಂದೂ ಸಂಘಟನೆಗಳ ಧ್ವಜಾರೋಹಣ ಕಾರ್ಯಕ್ರಮ ಇದೆ, ಲಾಲ್ಬಾಗ್ನಲ್ಲಿ ಫ್ಲವರ್ ಶೋ ಇದೆ, ಅಲ್ಲಂತೂ ದಿಕ್ಕಾಪಾಲಾಗಿ ಲಕ್ಷಾನುಗಟ್ಟಲೆ ಜನ ಬಂದೇ ಬರ್ತಾರೆ. ಮಾಣಿಕ್ ಶಾ ಪರೇಡ್ ಗ್ರೌಂಡಲ್ಲಿ ಪ್ರತಿ ವರ್ಷದ ಹಾಗೆ ಮೈದಾನದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ, ಧ್ವಜಾರೋಹಣ, ಮುಖ್ಯಮಂತ್ರಿಗಳು ಇದ್ದೇ ಇರ್ತಾರೆ, ಬಂದೇ ಬರ್ತಾರೆ, ಆ ಕಾರ್ಯಕ್ರಮ ಇದೆ. ಸೊ ಹಾಗಾಗಿ ಒಂದೇ ದಿನ 5 ದೊಡ್ಡ ಕಾರ್ಯಕ್ರಮಗಳು. ಎಲ್ಲ ಕಡೆ ಭದ್ರತೆಯ ಸವಾಲಂತೂ ಇದ್ದೇ ಇದೆ. ಇದನ್ನ ಹೊರತುಪಡಿಸಿ ಇನ್ನು ಹಲವಾರು ಕಡೆ ಕಾರ್ಯಕ್ರಮ ಅಂತೂ ನಡೆಯುತ್ತೆ. ಅಲ್ಲೆಲ್ಲ ಆ ಸ್ಟೇಷನ್ನ ಜ್ಯೂರಿಸ್ಟಿಕ್ಷನ್ ಏನಿದೆ, ಪರಿಧಿ, ಅಲ್ಲಂತೂ ಆ ಕಾನ್ಸ್ಟೇಬಲ್ಗಳು ಮತ್ತೊಬ್ಬರು ಬೇರೆಯವರು ಇರಲೇಬೇಕಾ. ಸೊ ಹಾಗಾಗಿ ಬೆಂಗಳೂರು ಪೊಲೀಸರಿಗೆ ಯಾರಿಗೂ ರಜಾ ಕೊಡದೆ ಅವತ್ತು ಎಲ್ಲರನ್ನೂ ಇಟ್ಕೊಂಡು ಇಷ್ಟು ಮೇಂಟೈನ್ ಮಾಡಿದ್ರು ಕಷ್ಟ. ಹೋಗ್ಲಿ ಬೇರೆ ಕಡೆ ಕರ್ಸ್ಕೊಂಬೋಣಪ್ಪ ಅಂದ್ರೆ ಬೇರೆ ಕಡೆ ನಡೀತಿರುತ್ತಲ್ಲ, ಎಲ್ಲ ಜಿಲ್ಲೆಯಲ್ಲೂ ಎಲ್ಲ ಕಾರ್ಯಕ್ರಮಗಳು ಇದೇ ಥರ ನಡೀತಿರುತ್ತೆ. ಸೊ ಹಾಗಾಗಿ ಪೊಲೀಸರಿಗೆ ಒಂದು ದೊಡ್ಡ ಸವಾಲಿದು. ರಾಜ್ಯದಲ್ಲಿ 3ನೇ ಸಿಎಂ ಚರ್ಚೆ. ಸಮಸ್ಯೆ ಇರೋದು ನಿಜಾನ ಹಾಗಿದ್ರೆ? ಟಾರ್ಗೆಟ್ 2023 ಋಣ ತೀರಿಸುವ ಮಾತು. ಮಂತ್ರಾಲಯದಲ್ಲಿ ಯಡಿಯೂರಪ್ಪನವರು ರಾಜ್ಯ ಪ್ರವಾಸಕ್ಕೆ ರೆಡಿ. ಈ ಹೊತ್ತಿನ ನ್ಯೂಸ್ ಸ್ಪೆಷಲ್ BSY ಶಪಥ. ಆಗಸ್ಟ್ ಮೊದಲ ವಾರದಲ್ಲಿ ಸಿದ್ದರಾಮಯ್ಯನವರ 75ನೇ ಹುಟ್ಟುಹಬ್ಬ ಮಾಡಿದ್ದು. ಈಗ ಇರೋ ಪ್ರಶ್ನೆ ಏನಪ್ಪಾ ಅಂದ್ರೆ, ಬ್ರೇಕಿಂಗ್ ನ್ಯೂಸ್ ಅಲ್ಲಿ ಬರ್ತಾ ಇದೆ, ಕೇಸರಿ ಪಡೆಯ ನಿದ್ದೆಗೆಡಿಸಿದ ಸಿದ್ದರಾಮೋತ್ಸವ ಕಾರ್ಯಕ್ರಮ. ಯಾಕೆಂದ್ರೆ ಕೌಂಟರ್ ಕೊಡಕ್ಕೆ ಬಿಜೆಪಿಯು ರೆಡಿ ಇದ್ದಾರಂತೆ. ರಾಜ್ಯದಲ್ಲಿ ಬಹುದೊಡ್ಡ ಸಮಾವೇಶ ನಡೆಸುವ ಪ್ಲಾನ್ ಅಂತೆ. ಬ್ರೇಕಿಂಗ್ ನ್ಯೂಸ್. ಸಿದ್ದರಾಮೋತ್ಸವಕ್ಕೆ ಟಕ್ಕರ್ ಕೊಡೋದಕ್ಕೆ ಬಿಜೆಪಿ ಪ್ಲಾನ್ ಮಾಡ್ತಿದ್ದಾರೆ. ಶಕ್ತಿ ಪ್ರದರ್ಶನಕ್ಕೆ ಬಿಜೆಪಿಯ ರಣತಂತ್ರ ಇದು. ಮಾಡಲೇಬೇಕು. ಆಡಳಿತ ಪಕ್ಷ ಬಿಜೆಪಿಯ ರಣತಂತ್ರ. ಸಮಾವೇಶದ ಬಗ್ಗೆ BS ಯಡಿಯೂರಪ್ಪನವರು ಮಾತಾಡಿದ್ದಾರೆ. ಇನ್ನೆರಡು ತಿಂಗಳಲ್ಲಿ ಒಂದು ದೊಡ್ಡ ಸಮಾವೇಶ ಮಾಡ್ತೀವಿ ಎಂದ್ರು. ಆ ಸಮಾವೇಶಕ್ಕೆ ಲಕ್ಷಾಂತರ ಜನ ಬರ್ತಾರೆ ಎಂದ್ರು. ಆಗ್ಲೇ 6-7 ಲಕ್ಷ ಅಂತಿದ್ದಾರೆ. ಮೀರಿಸ್ಬೇಕು, ಒಂದು 16 ಇರ್ಬೇಕಾ? ಪ್ರತಿಷ್ಠೆ ಬೇರೆ. ಕಾದು ನೋಡ್ತೀರಿ ಅಂದ್ರು ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು. ಆಗಸ್ಟ್ 21ರಿಂದ ರಾಜ್ಯ ಪ್ರವಾಸ ಮಾಡ್ತೀವಿ, ಈ ಬಾರಿ ಬಿಜೆಪಿ ಪಕ್ಷವನ್ನು ಅಧಿಕಾರಕ್ಕೆ ತರುತ್ತೀವಿ ಅನ್ನೋ ಸಂಕಲ್ಪ ಮಾಡಿದ್ದಾರೆ. ಬೊಮ್ಮಾಯಿಯವರು ಈ ಬಾರಿ ಪೂರ್ಣಾವಧಿ ಮುಖ್ಯಮಂತ್ರಿ ಆಗಿರ್ತಾರೆ ಅಂತ ಮತ್ತೆ ಪುನರುಚ್ಚಾರ ಮಾಡಿದ್ರು ಮಾಜಿ ಮುಖ್ಯಮಂತ್ರಿ ಸನ್ಮಾನ್ಯ BS ಯಡಿಯೂರಪ್ಪನವರು. ಅವರು ದೊಡ್ಡ ಪ್ರಮಾಣದಲ್ಲಿ ಕಾರ್ಯಕ್ರಮ ಮಾಡಿದ್ರು, ಅದ್ರ ಬಗ್ಗೆ 2 ಮಾತಿಲ್ಲ. ನೀವು ಕಾಯ್ತಾ ಇರಿ, ನಾವು ಪ್ರತಿ ಡಿವಿಷನ್ಗೆ ಹೋಗ್ತೇವೆ, ಲಕ್ಷಾಂತರ ಜನ ಸೇರಿಸಿ ದೊಡ್ಡ ಕಾರ್ಯಕ್ರಮ ಮಾಡ್ತೇವೆ. ಇನ್ನೊಂದು ತಿಂಗಳಾದ್ಮೇಲೆ ನಾನು ಮತ್ತೊಮ್ಮೆ ನಿಮಗೆ ಭೇಟಿ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಬಿಜೆಪಿ ಕರ್ನಾಟಕದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ ಅನ್ನೋ ಸಂಪೂರ್ಣ ವಿಶ್ವಾಸ ನನಗಿದೆ. ಈ ದಿಕ್ಕಿನಲ್ಲಿ ಇಲ್ಲಿಂದ ಹೋದ್ಮೇಲೆ ನಮ್ಮೆಲ್ಲ ಮುಖಂಡರ ಜೊತೆ ಸಾಮೂಹಿಕವಾಗಿ ರಾಜ್ಯದಲ್ಲಿ ಪ್ರವಾಸ ಮಾಡ್ತೇವೆ. ಪಕ್ಷವನ್ನು ಅಧಿಕಾರಕ್ಕೆ 100ಕ್ಕೆ 100 ತರ್ತೇವೆ. ಯಾವುದೇ ಒಬ್ಬ ನಮ್ಮ ಕಾರ್ಯಕರ್ತ ಯಾವುದೇ ಗೊಂದಲ ಇರುವಂಥ ಅಗತ್ಯ ಇಲ್ಲ. ಬಿಜೆಪಿ ಮತ್ತೆ ಅಧಿಕಾರಕ್ಕೆ ಬರುತ್ತೆ. ಬಹಳ ಮುಖ್ಯವಾದ ಕಾರಣ ಅಂದರೆ ನರೇಂದ್ರ ಮೋದಿಜಿ ಅಂತ ಪ್ರಧಾನಿಯವರು ನಮಗಿರುವಂಥದ್ದು, ಅಮಿತ್ ಶಾ ಅಂತ ಒಬ್ಬ ಗೃಹ ಸಚಿವ ಇರುವಂಥದ್ದು, ಇವರಿಬ್ಬರು ಜೋಡಿ ನಾವು ದೊಡ್ಡ ಶಕ್ತಿ ಅಂತ ನಾನು ತಿಳ್ಕೊಂಡಿದ್ದೇನೆ. ಸೊ ಅವರೆಲ್ಲರ ಬೆಂಬಲ ಆಶೀರ್ವಾದದಿಂದ ಮತ್ತೊಮ್ಮೆ ಅಧಿಕಾರಕ್ಕೆ ಬರ್ತಾರೆ. ಬೇರೆ ಯಾರು ಆ ಭ್ರಮೆಯನ್ನು ಇರೋದು ಬೇಡ. ಮಂತ್ರಾಲಯ ಮಠದಲ್ಲಿ ಗುರುರಾಯರ 351ನೇ ಆರಾಧನಾ ಮಹೋತ್ಸವದ ಹಿನ್ನೆಲೆ ಮಂತ್ರಾಲಯ ಮಠಕ್ಕೆ ಬಂದರು ಮಾಜಿ ಸಿಎಂ BS ಯಡಿಯೂರಪ್ಪನವರು. ನೀವು ನೋಡ್ತಿರುವಂತಹ ದೃಶ್ಯ. ಜೊತೆಗೆ ಅವರ ಪುತ್ರನೂ ಕಾಣ್ತಾ ಇದ್ದೀರಾ ಎಡ ಮತ್ತು ಬಲ ಭಾಗದಲ್ಲಿ. ಸಂಸದ ರಾಘವೇಂದ್ರ ಮತ್ತು ಅವರ ದಂಪತಿಗಳು ಹಾಗೂ ವಿಜೇಂದ್ರ ಅವರ ದಂಪತಿಗಳು ರಾಯರ ಬೃಂದಾವನ ದರ್ಶನ ಪಡೆದಿದ್ದಕ್ಕೆ ಕುಟುಂಬ ಸಮೇತರಾಗಿ ಬಂದದ್ದು ಕಂಡು ಬಂತು. ಸದ್ಯ ಕುಟುಂಬ ಸಮೇತರಾಗಿ ರಾಯರ ಮಠಕ್ಕೆ ಬಂದಿದ್ದಾರೆ BS ಯಡಿಯೂರಪ್ಪನವರು. ಮೊದಲಿಗೆ ಕ್ಷೇತ್ರ ದೇವತೆ ಶ್ರೀ ಮಂಚಾಲಮ್ಮ ದೇವಿ ದರ್ಶನ ಪಡ್ಕೊಂಡ್ರು BSY ಹಾಗೂ ಅವರ ಇಡೀ ಕುಟುಂಬಸ್ಥರು.
ಅದಾದ್ಮೇಲೆ ರಾಯರ ದರ್ಶನ ಪಡೆದು ಧನ್ಯರಾಗಿದ್ದಾರೆ. ವೆಲ್ಕಮ್ ಬ್ಯಾಕ್. ವರುಣಾರ್ ಬೆಟ್ಟದ ಒಂದು ಗ್ರೌಂಡ್ ರಿಪೋರ್ಟ್ ಕರ್ಕೊಂಡು ಹೋಗ್ತಾ ಇದೀವಿ. ಕರ್ನಾಟಕದ ತುತ್ತ ತುದಿ ಅಂದ್ರೆ ಬೀದರ್ ಒಂದು ಕಾಲೇಜ್ ಇದೆ. ಆ ಕಾಲೇಜಿನ ಸ್ಥಿತಿ, ಆ ದೇವರಿಗೆ ಪ್ರೀತಿ. ಮಳೆ ಬಂದ್ರೆ ಫುಲ್ ಸೋರುತ್ತೆ, ಮೇಲ್ಚಾವಣಿ ಕಳಚಿ ಬೀಳುತ್ತೆ. ಯಾವ ಕಾಲೇಜ್ ಅದು ತೋರಿಸ್ತೀವಿ ನೋಡಿ. ಬ್ರೇಕಿಂಗ್ ನ್ಯೂಸ್. ಇದು ಬೀದರ್ನಲ್ಲಿರುವ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜಿನ ಪರಿಸ್ಥಿತಿ ಅಲ್ಲ ದುಸ್ಥಿತಿ. ಬೀದರ್ ಹೃದಯ ಭಾಗದಲ್ಲಿದೆ ಈ ಮಹಿಳಾ ಕಾಲೇಜು. 510 ವಿದ್ಯಾರ್ಥಿನಿಯರು ಓದುವಂತಹ ಕಾಲೇಜ್ ಇದು. ಆ ಕಾಲೇಜಿನ ದುಸ್ಥಿತಿಯ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಅಂದ್ರೆ ಕಾಲೇಜ್ಗೆ ಹೋದ್ರೆ ಓದಬೇಕು ಅಂತ, ಆದರೆ ಭಯದಲ್ಲೇ ಕಾಲೇಜಿಗೆ ಬರುವಂತಹ ಪರಿಸ್ಥಿತಿ ವಿದ್ಯಾರ್ಥಿನಿಯರದ್ದು. ಕಾಲೇಜ್ಗೆ ಹೊಸ ಕಟ್ಟಡ ನಿರ್ಮಿಸಬೇಕು ಅಂತ ಶಿಕ್ಷಕರು ಮನವಿ ಮಾಡಿಕೊಂಡಿದ್ದಾರೆ. ಆದರೆ ಭಯದ ನೆರಳಲ್ಲೇ ಪಾಠ ಮಾಡ್ತಾರೆ, ಪಾಠ ಕೇಳ್ತಾರೆ. ಭೀತಿಯಲ್ಲೇ ಪಾಠ ಮಾಡಬೇಕಾದ ಪರಿಸ್ಥಿತಿ ಶಿಕ್ಷಕರದ್ದು, ಕೇಳಬೇಕಾದ ಪರಿಸ್ಥಿತಿ ವಿದ್ಯಾರ್ಥಿನಿಯರದ್ದು. ಇದು ಬೀದರ್ನ ಹೃದಯ ಭಾಗದಲ್ಲಿರೋ ಏನು ನೇತಾಡ್ತಿರೋದು ಅಂತ ನೋಡ್ತಾ ಇದ್ದೀನಿ. ಇದು ಡಿಸ್ಪ್ಲೇ ಇನ್ಸ್ಟ್ರೂಮೆಂಟ್ ಅದು. ಬಟ್ ಸ್ಟಿಲ್ ಇಂಥ ಪರಿಸ್ಥಿತಿಯಲ್ಲಿ ಆ ಮಕ್ಕಳು ಪಾಠ ಕೇಳುವಂಥ ಪರಿಸ್ಥಿತಿ. ಯಾವಾಗ ಮೇಲ್ಕಳ ಬಿದ್ದೋಗ್ಬಿಡುತ್ತೋ, ಸೋರ್ತಾ ಇದೆ ಎಲ್ಲ ನೋಡಿ ನೀವು. ನಮ್ಮ ಕಾಲೇಜಲ್ಲಿ ಛತ್ತು ಸೋರ್ತಾ ಇದೆ ಸರ್. ಮಳೆ ಯಾವಾಗ ದಿನ ಒಂದು ದಿವಸ ಬಿಟ್ಟು ಒಂದು ದಿವಸ ಮಳೆ ಬೀಳ್ತಾನೆ ಇದೆ. ಅವಾಗವಾಗ ಪೂರ ಸೋರ್ತಾನೆ ಇದೆ, ದಿನ ಸೋರುತ್ತೆ. ಮ್ಯಾಲೆ ನಿಂತ ನೀರು ಡೈಲಿ ಸೋರ್ತಾನೆ ಇದೆ. ಅದಕ್ಕೋಸ್ಕರ ನಮ್ಮಲ್ಲಿ ಕೂತ್ಕೊಳ್ಳೋಕೆ ಭಯ ಆಗ್ತದೆ. ಮ್ಯಾಲಿನ ಛತ್ನೂ ಕೂಡ ಉಳಿ ಬೀಳ್ತಾ ಇದೆ, ಮಣ್ಣೆಲ್ಲ ಬೀಳ್ತಾ ಇದೆ. ಅದರಿಂದ ನಮಗೆ ಕೂತ್ಕೊಳ್ಳೋಕೆ ತೊಂದರೆ ಆಗ್ತದೆ. ಕಾಲೇಜಿಗೆ ಈ ಕಾಲೇಜು ಆಲ್ಮೋಸ್ಟ್ 2014ದಾಗ ಎಸ್ಟಾಬ್ಲಿಷ್ ಆಗಿತ್ತು. ಸ್ಟಾರ್ಟಿಂಗ್ನಲ್ಲಿ ಗೌರ್ಮೆಂಟ್ PU ಗರ್ಲ್ಸ್ ಕಾಲೇಜ್ ಆ ಬಿಲ್ಡಿಂಗ್ನಲ್ಲೇ ನಡೀತಾ ಇತ್ತು. ಇಲ್ಲಿ 2019 ಹಿಡಿದು ಈ ಬಿಲ್ಡಿಂಗ್ದಾಗ ನಾವು ಶಿಫ್ಟ್ ಆಗೀವಿ. ಬಟ್ ಬಂದಿನ ಹಿಡಿದು ಇದೇ ಸಮಸ್ಯೆ ಅದ. ಈ ಬಿಲ್ಡಿಂಗ್ ಆಲ್ಮೋಸ್ಟ್ 60 ವರ್ಷ ಹಳೇದು ಬಿಲ್ಡಿಂಗ್ ಇದೆ. ಸೊ ಮಳೆ ಬಂದಾಗಾರ ಪೂರಾ ಎಲ್ಲ ಕಡೆಯಿಂದ ನೀರದು ಸೋರ್ತಾ ಇದೆ. ಸೊ ಎಟ್ ಪ್ರೆಸೆಂಟ್ ನಮ್ಮ ಹತ್ರ BA, BSc, BCom 3 ಕೋರ್ಸ್ ನಡೀತಾ ಇದೆ. ಆ್ಯಂಡ್ ವಿ ಹ್ಯಾವ್ ಗಾಟ್ ಆಲ್ಮೋಸ್ಟ್ 510 ಸ್ಟೂಡೆಂಟ್ಸ್ ಈಗ ಸದ್ಯಾಗ ಅಡ್ಮಿಷನ್ ತೊಗೊಂಡಿದ್ದವರಿದ್ದಾರೆ ಇಲ್ಲಿ. ಸೊ ಈ ಬಿಲ್ಡಿಂಗ್ ರಿಪೇರ್ ವರ್ಕ್ ಸಲುವಾಗ ಇಮಿಡಿಯೇಟ್ಲಿ ಏನಾರ ಒಂದು ಆ್ಯಕ್ಷನ್ ಆಗಬೇಕು ಅಂತ ನಾವೆಲ್ಲ ಕೇಳ್ಕೊತಾ ಇದ್ದೀವಿ. ಬಿಕಾಸ್ ಎಲ್ಲ ಕ್ಲಾಸಸ್ನಾಗ ಇದೇ ಪ್ರಾಬ್ಲಮ್ ಇದೆ. ಫರ್ನಿಚರ್, ಕಂಪ್ಯೂಟರ್ಸ್, LCD ಪ್ರೊಜೆಕ್ಟರ್ ಎಲ್ಲ ಮಳೆ ನೀರು ಸೋರ್ತಾ ಇದ್ದಿದ್ದ ಕಡೆಯಿಂದ ಹಾಳಾಗ್ತದೆ.